ಲಂಗನ್ ಮೇಲಿಕೆತ್ತೆ ಕಸ ಕುಡ್ಸ್ಕೊಂಡು ಹೋಯ್ತಾಳೆ. ಪಕ್ಕ ಚಿರು ತಾನೇ ಗ್ಯಾಸು ಬಿಟ್ಟಿದ್ದು. ಚಿರು ಮದ್ವೆಗೆ ಹಿಂಗೆ ಮಾಡ್ಸೋದು. ಇಲ್ಲಿ ನನ್ನ ಹೆಸರು ಇಲ್ಲ ಹುಡುಗಿ. ಇದೇ ನಾನು ಮನೆಗೆ ಬಂದೆ ಪಾಂಡಿಚೇರಿಯಿಂದ ತಂದಿದ್ದೀನಿ. ಓ ಅಮ್ಮಗೋಸ್ಕರ. ನಾನೇನ್ ಅನ್ಕೊಂಡಿದ್ ಗೊತ್ತಾ ನಮ್ಮ ಎದ್ದಿದ ತಕ್ಷಣ ಹಿಂಗ್ ನೋಡಿದ ತಕ್ಷಣ ಫ್ರೇಮ್ ಕಾಣಿಸಿರುತ್ತೆ, ಅವಾಗ ಮೋಟಿವೇಶನ್. ಓ ಎಲ್ಲಾರು ನನ್ಗೆ ಏನೋ ಕೊಟ್ಟವ್ರೆ. ಖುಷಿ ಆಗ್ಬಿಡ್ತು. ಈಗ ಕರ್ದಿದ್ದು ಖುಷಿ ಆಗ್ಬಿಡ್ತು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಅದ್ಯೋ ಅವನ್ ಚಿರು ಮಾತಾಡೋದು ನೋಡ್ಬೇಕು. ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಕಿಶೋರ್ ಅಂತ ಒಬ್ರು ಆಕ್ಟರ್ ಇದಾರಲ್ಲ, ಮುದ್ದೆನ ಕಾಫಿ ಹಾಕೊಂಡು ತಿಂತಾರ ಗೊತ್ತಾ? ತಿಂತೀಯಾ? ಅವ ಆ ಸೇಮ್ ವಯಸ್ಸು. ಇವರು ಅದೇ ಈಗೂ ಉಂಟೆ ಅಮ್ಮ ಆ ವಯಸ್ಸಿಲ್ಲ, ಬಟ್ ಕಿಶೋರ್ ಅವ್ರ ಸರ್ದು ವಯಸ್ಸು ಆ ತರ ಇದೆ. ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಅಂತ ಬರುತ್ತೆ. ಗೈಸ್ ಟೈಮ್ ಬಂದ್ಬಿಟ್ಟು 9:45. ನಾನು ಚಿರು ಮತ್ತೆ ನಮ್ಮ ಚೋಟ ಮರಿ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ತಿಂಡಿ ಮಾಡ್ಬೇಕು ಅಂತ. ಅಮ್ಮ ಪರೋಟ ಮಾಡ್ಬೇಡ ಕಣಮ್ಮ. ಪರೋಟ ಮಾಡ್ಬೇಡ, ನಂಗೆ ಚಪಾತಿ ತಾನೇ ಹೇಳಿದ್ ನೀನು. ಗೈಸ್ ನಮ್ಮ ಚೋಟ ಮರಿನ ರೆಡಿ ಮಾಡ್ತವ್ರೆ ನಮ್ಮ ಅಕ್ಕ. ನೀವು ಬಾಚ್ಕೊತಾ ಇದ್ದೀರಾ? ರೆಡಿ ಆಗೋಳೆ. ಇವಾಗ ನಾನು ಹೇಳ್ದಂಗೆ 3 ಜನ ಹೊರಗಡೆ ಹೊರಡ್ಬೇಕು. ಎಲ್ಲಿಗೇನು ಅಂತ ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ಇವಾಗ ತಿಂಡಿ ಮಾಡ್ಬೇಕು. ನಾನು ನಮ್ಮ ಮನೇಲಿ ಚಪಾತಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಪರೋಟ ಮಾಡ್ತಾರೆ. ಪರೋಟಾಗೆ ಟೊಮೊಟೊ ಗೊಜ್ಜು ಸೆಟ್ ಆಗಲ್ಲ. ಯಾಕಂದ್ರೆ ಪರೋಟಾಗೆ ಆಲ್ವೇಸ್ ಶೇರ್ವಾ ಇರಬೇಕು, ಇಲ್ಲ ಮಟನ್ ಶೇರ್ವಾ ಇರಬೇಕು, ಇಲ್ಲ ಚಿಕನ್ ಶೇರ್ವಾ ಇರಬೇಕು. ಓವೇ ನನ್ಗೆ ಆಗ ಮಾಡಿ ಮುಟ್ಬಿಟ್ರು. ಚಿರು ಬರಲಿ, ಚಿರು ಬರಲಿ. ಲೋ ಹಿಂಗ ಅನ್ನೋ. ಏ ಅನ್ನೋ ಏನಾಗಲ್ಲ. ಹಂಗಲ್ಲ, ಹಿಂಗ್ ಪೂರ್ತಿ ಇಟ್ಕೋಬೇಕು. ಇವಾಗ ಬರಲ್ಲ ಇವ್ರಿಗಲ್ಲ ಬರಲ್ಲ. ಗೈಸ್ ಅಂತೂ ಇಂತೂ ಪರೋಟಾಗೆ ಟೊಮೆಟೊ ಗೊಜ್ಜೆ ಕೊಟ್ರು. ಇವಾಗ ವಿಧಿ ಇಲ್ಲದೆ ಇದನ್ನೇ ತಿನ್ಬೇಕು, ಆಪ್ಷನ್ ಇಲ್ಲ ನಮಗೆ. ಏನ್ ಮಾಡಕ್ ಆಗಲ್ಲ. ನಮ್ಮ ಅಮ್ಮ ನನ್ಗಂತ ಅವಾಗ ಬೇಜಾರ್ ಮಾಡಿಸ್ತಿರ್ತಾರೆ. ಅದ್ರಲ್ಲಿ 5 minutes later. ಬೈಬೇಡ್ರಿ ನನ್ಗೆ. ನನ್ನ ಬೈಬೇಕಂದ್ರೆ ನಾವ್ ಅಪ್ಪಂಗೆ ಹೇಳ್ಬಿಟ್ಟು ಬೈಬೇಕು. ನೀನು ಬೈತಾರೆ ಗೈಸ್, ಸುಮ್ನೆ ಬೈತಾರೆ. ಕೆಲ್ಸನೇ ಇರಲ್ಲ ನಾವು ಅಮ್ಮಂಗ್ ಬೈಯೋದಿಕ್ಕೆ. ಅಲ್ಲ ಕೆಲ್ಸನೇ ಇರಲ್ಲ, ಅದಕ್ಕೆ ಬೈಯೋದ್. ನೀನು ಕೆಲ್ಸ ಇಲ್ದರೆ ಏನೋ ಬೈತೀಯಾ? ಇಲ್ಲ ನನಗೆ ಕೆಲಸ, ಅದಕ್ಕೆ ನಾನು ಯಾವಾಗ್ಲೂ ಬೈಯೋದು. ಈ ಗೈಸ್ ಇದು ಲಂಗದೋಳಿ ಅಂತಾರೇನೋ. ಇದನ್ನ ಹಾಕೊಂಡು ನಡ್ಕೊಂಡು ಹೋಗ್ತಾ ಟೈಮಲ್ಲಿ ದಬಾಕೊಂಡ್ಬಿಡ್ಬೇಕು. ನನ್ಗಂತೂ ಕಂಟೆಂಟ್ ಬುಜ್ಜಿ ಬೀಳ. ಅವ್ರಮ್ಮ ಬೈದಿದ್ದು ಹೆಂಗಿತ್ತಂದ್ರೆ, ಲಂಗನ್ ಮೇಲಿಕೆತ್ತೆ ಕಸ ಗುಡ್ಸ್ಕೊಂಡು ಹೋಯ್ತಾಳೆ ಅಂತ ಬೈತವ್ರ ಅವ್ರಮ್ಮ. ಗೈಸ್ ಇವಾಗ ನಾವು ನಮ್ಮ ಸೆಲೋರಿಯಾ ಕಾರಲ್ಲಿ ಇಲ್ಲಿಂದ ಎಷ್ಟು 1 hour 1.5 hour ಜರ್ನಿ ಇದೆ. ಸುಂಕುತ್ ಕಟ್ಟೆ ಹತ್ತತ್ರ ಇರೋದು. ಇವಳದೊಂದು ವಿಡಿಯೋ ಶೂಟ್ ಇದೆ. ಸುಂಕುತ್ ಕಟ್ಟೆ ಹತ್ತಿರ ಇರೋದು. ನೈಸ್ ರೋಡ್ ದಾಟಿ ಅಲ್ಲಿಂದ ಏನೇನೋ ಟರ್ನ್ ಗಿನ್ ತಗೊಂಡು ಹೋಗ್ಬೇಕಾಗುತ್ತೆ. ಲೆಟ್ಸ್ ಗೋ. ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಆಗೈತೆ. ಇವಳು ಉಪ್ಪಿಟ್ಟು ತಿಂದಾಳೆ. ನಾನು ಮತ್ತೆ ಚಿರು ಪರೋಟ ಸಕ್ಕದಾಗಿತ್ತು. ಪರೋಟ ಉಪ್ಪಿಟ್ಗಿಂತ ಕ್ರೇಜಿ ಆಗಿತ್ತು ಮಾರ. ಏನಿತ್ತು ಗೊತ್ತಾ ಪರೋಟ? ಅಯ್ಯೋ, ಟೊಮೊಟೊ ಗೊಜ್ಜು ಟೇಸ್ಟ್ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೂ ಟೊಮೊಟೊ ಗೊಜ್ಜಲ್ಲಿ ಮಾತ್ರ ಅಯ್ಯೋ ಏನಿತ್ತು ಗೊತ್ತಾ? ಸಾಕದಾಗಿತ್ತು ಗೈಸ್ ಟೊಮೊಟೊ ಗೊಜ್ಜು. ಉಪ್ಪಿಟ್ಟು ಮಾರ. ಉಪ್ಪಿಟ್ಟು ಒನ್ ಆಫ್ ದ ಅಂದ್ರೆ ಎಲ್ರು ತಿಂತಾರೆ, ಬಟ್ ಏನೋ ನಮ್ಗಂತೂ ಸ್ಯಾಟಿಸ್ಫೈನ್ ಆಗಲ್ಲ. ಆದ್ರೂ ಇವತ್ತು ತಿಂದಿದ್ ಪರೋಟ ಬುಜ್ಜಿ ಏನಿತ್ತು ಗೊತ್ತಾ? ಲೆಟ್ಸ್ ಗೋ ಗೈಸ್, ಹೋಗುವ. ಆದ್ರೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. ಗೈಸ್ ಯಾರೋ ಕಾರಲ್ಲಿ ಗ್ಯಾಸ್ ಬಿಟ್ರು ಗುರು, ಬಾಂಬ್ ಬಿಟ್ರು. ಪಕ್ಕ ಚಿರುನೆ ಬಿಟ್ರೋದು. ಒಪ್ಕೊಂಬಿಡು, ನನ್ ಮಾತ್ ಕೇಳು, ಒಪ್ಕೊಂಬಿಡು ಗೈಸ್. ಪಕ್ಕ ಬಿಟ್ಟವ್ರ ಗುರು ಮಾರಯ್ಯ. ಪಾಪ ದೇವ್ರೆ, ಏನ್ ಗುರು ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಒಂದು ಅದ್ಭುತವಾದ ಗ್ಯಾಸ್ ಸ್ಮೆಲ್ ಬಂದಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಈ ಒಂದು ಕ್ಷಣಕ್ಕೆ ನಾನು ಸತತ 7 ವರ್ಷದ ಕಾಲದಿಂದ ಕಾಯ್ಕೊಂಡ್ ಕೂತಿದ್ದೆ. 7 ಜನ್ಮದಿಂದ ಕಾಯ್ಕೊಂಡ್ ಕೂತ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ಕಾರಲ್ಲಿ ಅತ್ಯದ್ಭುತವಾದ ಒಂದು ಗ್ಯಾಸ್ ಬಿಟ್ಟಿದ್ದಾರೆ. ಯಾರೋ ಅತ್ಯುತ್ತಮವಾದ ಗ್ಯಾಸ್ ಇದು. ಇಂಥ ಗ್ಯಾಸ್ ನನ್ನ ಜೀವನದಲ್ಲೇ ಎಲ್ಲೂ ನೋಡಿರ್ಲಿಲ್ಲ. ಪಾಪ ದೇವರೇ ಬಬಿತಾ, ಇಲ್ಲಿ ಗ್ಯಾಸು ಬಿಟ್ಟವ್ರು ಯಾರು ಹೇಳಪ್ಪ? ಬಬಿತಾ
ಪಕ್ಕ ಚೀರು ತಾನೇ ಗ್ಯಾಸು ಬಿಟ್ಟಿದ್ದು. ನಾನ್ ಬಿಟ್ಟಿದ್ರೆ ನಾನೇ ಒಪ್ಕೊಂಡ್ಬಿಡ್ತಿದ್ದೆ. ನಾನು ಇದುವರೆಗೂ ಬಿಟ್ಟಿಲ್ಲ ನಾನು. ಆದ್ರೆ ಚಿರು ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ನಾನು ಕನ್ನಡಿಲಿ ನೋಡ್ದೆ, ಯಾರ್ ಗ್ಯಾಸ್ ಬಿಟ್ಟಿದೆ ಅಂದಾಗ ಹಿಂಗಿದ್ದ, ನಾರ್ಮಲ್ ಸ್ಮೈಲ್ ಕೊಟ್ಬಿಟ್ಟ. ಪಕ್ಕ ಅವನೇ ಅಂತ ಗೊತ್ತಾಯ್ತು ನನಗೆ. ಆದ್ರೂ ಚಿರು ಗ್ಯಾಸ್ ಈ ತರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅತ್ಯದ್ಭುತವಾದ ಗ್ಯಾಸ್ ಯಾರಿಗಾದ್ರೂ ಬೇಕು ಅಂದ್ರೆ ಬಾತ್ರೂಮ್ ಅಲ್ಲಿ ಇಟ್ಕೋಬೇಕಂದ್ರೆ ಚಿರುನ ಕಾಂಟ್ಯಾಕ್ಟ್ ಮಾಡಿ. ಅಬ್ಬಾ ಕ್ರೇಜಿ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸುಮ್ಮನೆ ನನ್ನ ಗೊಂಬೆ ಸಖತ್ತಾಗವಳೆ. ಶುರುವಾಗಿತ್ತು ನನಗೆ ಲವ್ವು 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 ಲವ್ವು. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಗೈಸ್, ಮನೆಯಿಂದ ಹೊರಟು ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ನಮ್ಮ ಚೋಟ ಮರಿಗೆ ಒಂದು ವಿಡಿಯೋ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಮಾಡ್ಸಕ್ ಬಂದಿದ್ದೀನಿ. ಅದರಲ್ಲಿ ಒಂದು ಕಾರ್ಡ್ ನೋಡಿದೆ, ಈ ತರ ಇಲ್ಲಿ ಕಾರ್ಡ್ ರಿಲೇಟೆಡ್ ಬಂದಿರೋದು. ಈ ಕಾರ್ಡ್ ನೋಡಿದ್ರೆ ಸಖತ್ತಾಗಿತ್ತು ಮಾತ್ರ. ಚಿರು ಮದ್ವೆಗೆ ಹಿಂಗೆ ಮಾಡ್ಸೋದು. ಇಲ್ಲಿ ನನ್ನ ಹೆಸರು, ಇಲ್ಲಿ ನಮ್ಮ ಹುಡುಗಿ ಹೆಸರು. ಇನ್ನೇನು ಪಕ್ಕದ ಮನೆ ಆಂಟಿ ಹೆಸರು ಹೇಳ್ತೀಯಾ? ಅವ್ರದ್ದೇ ತಾನೇ ಇಡ್ಬೇಕಾಗಿರೋದು. ಚೆನ್ನಾಗಿತ್ತು ಗುರು ಇದು. ಇದ್ರಲ್ಲಿ ಒಳಗಡೆ ಏನೇನಿರುತ್ತೆ ಬ್ರೋ? ಅದೇ ಎರಡು ಕಾರ್ಡ್ ಕೊಟ್ಟಿರ್ತೀವಿ. ಓಕೆ, ಒಂದ್ ಕನ್ನಡ, ಒಂದ್ ಇಂಗ್ಲಿಷ್ಗೆ. ಇನ್ನ ಎಕ್ಸ್ಟ್ರಾ ಬೇಕು ಅಂದ್ರೆ ಇದ್ರ ಮೇಲೆ ಪ್ರಿಂಟ್ ಮಾಡಿಸ್ಕೋಬೇಕಾಗುತ್ತೆ. ಕಾರ್ಡ್ ಮಾಡಿಸಿದ್ರೆ ಈ ತರ ಮಾಡಿಸ್ಬೇಕು. ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಇಂಪಾರ್ಟೆಂಟ್ ಪರ್ಸನ್ಗಳಿಗೆಲ್ಲ ಕೊಡ್ಬೋದು. ಇದು ಸಕ್ಕತ್ತಾಗಿರುತ್ತೆ. ಗೈಸ್, ಇಷ್ಟು ದಿನ ನಾನು ಮನೇಲಿ ಬರ್ತಿತ್ತಲ್ಲ, ಈಗ ಯಾರಾದ್ರೂ ಬಂದು ಕಾರ್ಡ್ಸ್ ಕೊಟ್ಬಿಟ್ಟು ಹೋಗ್ತಿರ್ತಾರಲ್ಲ, ಆ ಕಾರ್ಡ್ಗಳು ಮಾತ್ರ ನೋಡ್ತಿದ್ದೆ. ಅಂದ್ರೆ ವೆರೈಟಿ ಆಫ್ ಡಿಸೈನ್ಸ್ ಇರೋ ಕಾರ್ಡ್ಸ್ಗಳೆಲ್ಲ ನೋಡಿಲ್ಲ. ಇವತ್ತು ನೋಡ್ತಾ ಇದ್ದೀನಿ. ಅಂಡ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನೋಡ್ಬೇಕು ನನ್ನ ಮದ್ವೆಗೆ ಅಥವಾ ನನ್ನ ಮಗನ ಮದ್ವೆಗೆ. ಸೊ ಚೆನ್ನಾಗಿದೆ. ಅದರಲ್ಲೂ ನನಗೆ ಈ ಥರದ್ದು ಇಷ್ಟ ಆಯಿತು. ಆನೆಸ್ಟ್ಲಿ ನನ್ನ ಪ್ರಕಾರ ನಾನು ಮಾಡಿಸಿದ್ರೆ ಇದೇ ಥರ ಮಾಡಿಸ್ಬೋದು. ಏನಂದರೆ ಆ ಗಣೇಶ ಹೈಲೈಟು ಹಾಗೆ ಅಥವಾ ನೋಡಿ ಆದಿತ್ಯ ಅಂತ ಇದೆ, ಈ ಕಡೆ ಒಂದಿದೆ. ಅದೊಂದು ಅಟ್ರಾಕ್ಟಿವ್ ಆಯಿತು, ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಯಿತು. ನೋಡಬೇಕು. ಆ್ಯಂಡ್ ಕಾರ್ಡ್ಸ್ಗಳು ನೋಡಿ, ಓಕೆ ಈ ಥರದ್ದು ಕಾರ್ಡ್ಸ್ ಇದೆಯಾ ಅಂತ ಇವಾಗ ಗೊತ್ತಾಗ್ತಿದೆ. 12 ಗಂಟೆ ಹತ್ರ ಆಗ್ತಿದೆ. ಆ್ಯಪಲ್ ಜ್ಯೂಸ್ ಕೊಟ್ಟರು ಕುಡಿಯೋಕ್ಕೆ. ಕೈ ಶೂಟ್ ಎಲ್ಲ ಮುಗೀತು. ಇವಾಗ ಸೀದಾ ಮನೆಗಲ್ಲ, ಮನೆಗಿಂತ ಮುಂಚೆ ನಾನು ಒಂದು ಕಡೆಗೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿಗೆ ಹೋಗಿ ಇವತ್ತು ಎಲ್ಲಾನು ಒಂದು ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ, ಸರ್ಪ್ರೈಸ್ ಗಿಫ್ಟ್ ಜೊತೆಗೆ. ಬನ್ನಿ ಹೇಳ್ತೀನಿ ಎಲ್ಲಿ ಅಂತ. ಸೀದಾ ಇವಾಗ ಹೊಟ್ಪಣ, ಲೇಟ್ ಆಗ್ಬಿಟ್ಟಿದೆ. ಟೈಮ್ ಬಂದ್ಬಿಟ್ಟು 1 ಗಂಟೆ ಹತ್ರ ಆಗ್ತಿದೆ. ಲೆಟ್ಸ್ ಗೋ. ಇಲ್ಲಿ ಲಂಗ ದಾವಣಿಗಳು ಹಾಕೊಂಡಾಗ ಹಿಂಗೆ ಎತ್ಕೊಂಡೆ ಹೋಗ್ಬೇಕು, ಇಲ್ಲಾಂದ್ರೆ ಇಡೀ ರೋಡ್ ಪೂರ್ತಿನೆಲ್ಲ ಕಸ ಗುಡಿಸ್ಬಿಟ್ಟು ಹೋಗ್ತಾಳೆ ಇಡು. ಗುಡ್ಸೋ ನೋಡಿ, ಹೆಂಗ್ ಗುಡಿಸ್ತೀವಿ ಅನ್ಸಿಬಿಡು. ಬಿಡು ಬಜ್ಜಿ ಅದನ್ನ ನೋಡಿ ಗೈಸ್. ಗುಡ್ಸು ಅದ್ರಲ್ಲೂ ಆಮೇಲೆ ಬಿದ್ಕಿದ್ ಹೋದಳ ಆಮೇಲೆ. ಗೈಸ್, ನಾನೀಗ ಇರೋ ಏರಿಯಾ ಬಂದ್ಬಿಟ್ಟು ಕಾಮಾಕ್ಷಿ ಪಳ್ಳಿ ಅಂತ. ಇಲ್ಲಿಂದ ಒಂದು ಸ್ವಲ್ಪ ದೂರನೇ, ಒಂದು ಸುಂಕುರ್ಕಟ್ಟೆ ಆಗಿರ್ಬೋದು, ಯಜ್ಞಳ್ಳಿ ಕ್ರಾಸ್ ಆಗಿರ್ಬೋದು, ಪೀಣ್ಯ ಸೆಕೆಂಡ್ ಸ್ಟೇಜ್ ಆಗಿರ್ಬೋದು, ಎಲ್ಲ ಹತ್ರನೇ ಇರೋದು. ನಾನು 10th ಎಲ್ಲ ಓದ್ತಿರೋ ಟೈಮಲ್ಲಿ, ಚಿಕ್ಕ ವಯಸ್ಸಿಂದ 10th ವರೆಗೂ ಯಜ್ಞಳ್ಳಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಿದ್ದು ನಾನು. ಸೊ ಇಲ್ಲಿಗೆ ಬಂದಾಗೆಲ್ಲ ಅಂದ್ರೆ ಇಲ್ಲಿಗೆ ಬಂದಿದ ತಕ್ಷಣ ಅದು ನೆನಪಾಯ್ತು. ಅದಕ್ಕೆ ನಿಮ್ಮ ಹತ್ರ ಒಂಚೂರು ಶೇರ್ ಮಾಡ್ಕೊಂಡೆ. ಆದ್ರೂ ನಾನು ಅಲ್ಲಿದ್ನಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಮಾತ್ರ. ಅಲ್ಲಿ ಹೆಂಗ್ ಆಟ ಆಡ್ತಿದ್ದೆ, ಹೆಂಗ್ ಇರ್ತಿದೆ ಅಂದ್ರೆ ಕ್ರೇಜಿ ಮೆಮೊರೀಸ್. ಹೋಗೋಣ ಒಂದಿನ ಅಲ್ಲೂ ಕೂಡ ಹೋಗಿ ನಮ್ಮ 10th ಬ್ಯಾಚ್ ಅವ್ರನ್ನೆಲ್ಲ ಮೀಟ್ ಮಾಡಿ ಟ್ರಿಪ್ ಹೋಗ್ಬೇಕು. ಒಂದು ಟ್ರಿಪ್ ಸಖತ್ತಾಗಿರುತ್ತೆ. ಪ್ಲಾನ್ ಮಾಡುವ, ಏನಾದ್ರು ಒಂದು ಮಾಡುವ. ಗೈಸ್, ಮತ್ತೊಂದು ಲೊಕೇಶನ್ ರೀಚ್ ಆದೆ. ನಾನು ಮತ್ತೆ ನಮ್ಮ ಚೋಟ ಮರಿ ಇಬ್ರು ಹೋಗ್ತಾ ಇರೋದು. ಅವನು ಅಗಾಢವಾದ ನಿದ್ದೆಲಿದ್ದಾನೆ, ಅದಕ್ಕೆ ಅವನು ಅಲ್ಲೇ ಮಲಗಿಸ್ಬಿಟ್ಕೊಂಡ್ಬಿಟ್ಟಿದ್ವಿ. ಈಗ ಏನು ತಗೊಳಕ್ ಹೋಗ್ತಾ ಇರೋದಂತ ಅಲ್ಲಿಗೆ ಹೋದ್ಮೇಲೆ ನಮ್ಮ ಚೋಟ ಮರಿ ಗೊತ್ತಾಗುತ್ತೆ. ಆ್ಯಂಡ್ ಎಕ್ಸ್ಪ್ರೆಷನ್ ನೋಡುವ ಹೇಗಿರುತ್ತೆ. ಏನು ಎಕ್ಸ್ಪ್ರೆಷನ್ ಇಲ್ಲ ನನ್ನ ಪ್ರಕಾರ. ಆ್ಯಂಡ್ ನಮ್ಮನೇಲಿ ಎಷ್ಟು ಗೊತ್ತಾ, 11 ಫೋಟೋ ಫ್ರೇಮ್ ಇದ್ದಿದ್ದು ಇವಾಗ 15 ಆಗ್ತಿದೆ, 16 ಆಗ್ತಿದೆ. ತೋರಿಸ್ತೀನಿ ಏನಂತ. ನೋಡಿ, ಇವಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪೂಜೆನೆ ಮಾಡೋದಂತ. ನಮ್ಮ ಚೋಟ ಮರಿನ ಸ್ಟುಡಿಯೋ ಹತ್ರ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರೋದು. ಆಸ್ ಇಟ್ ಈಸ್ ನನ್ನ ಫ್ರೆಂಡ್ ರಕ್ಷಿತ್ ಅವ್ರ ಅಕ್ಕ ಸ್ಟುಡಿಯೋ, ಗಗನ್ ಸ್ಟುಡಿಯೋ ಹತ್ರಕ್ಕೆ ಇಲ್ಲೇ ಕೊಟ್ಟಿರೋದು ಫೋಟೋ ಫ್ರೇಮು. ಅವ್ರಿನ್ನೂ ಬಂದೇ ಇಲ್ಲ ಪಾಪ. ನಮ್ಮ ಚೋಟ ಮರಿ ಬಂದವರೇ, ಆದ್ರೆ ಅವರೇ ಬಂದಿಲ್ಲ. ಗೈಸ್, ಅಕ್ಕನೂ ಬಂದಿದ್ದಾರೆ. ಇದೇ ಒಂದು ಫ್ರೇಮ್ ನ ಮಾಡಿಸ್ಬೇಕಂತ ಇದ್ದಿದ್ದು. ಇರ್ಲಿ ಪರವಾಗಿಲ್ಲ. ನೋಡ್ಕೊಳ್ಳೋ ಮರಿ, ಗೊತ್ತಾಯ್ತಾ ಈಗ? ಗೈಸ್, ಅಕ್ಕ ಅವ್ರ ಮಗ ಯಾರು ಗೊತ್ತಾ? ಇವನೇ. ಯಾಕೋ ಮಾತಾಡ್ತಿಲ್ಲ? ಮಾತಾಡೋ ಒಂಚೂರು. ಮಾತಾಡಲ್ವಾ? ಹಾಯ್. ಓ, ನಿಮ್ದು ಏರಿಯಾ ಇದು? ಮತ್ತೆ ಸರ್ಕಾರದೆಲ್ಲ, ಗೌರ್ಮೆಂಟ್ ಎಲ್ಲ ಓ ಚೆಕ್ ಮಾಡ್ತಿದ್ದೆ ಬ್ಲಾಗ್ ಆಗ್ತಿಲ್ಲ ಅಂತ. ಗಣೇಶ ಕಲೆಕ್ಷನ್ ಅಂತ ಹೇಳ್ದು ವಾಪಸ್ ಹೋಗ್ಬಿಡು. ನೋಡಿ, ಇವ್ನು ಕೊಡ್ತಾನೆ ಇವನು. ಗಣೇಶ ಕಲೆಕ್ಷನ್ ಕೊಡಲ್ಲ ಅಪ್ಪ, ಮಾತೇ ಇಲ್ಲ ಗುರು.
ಗೈಸ್ ನಾನೇನು ಅನ್ಕೊಂಡೆ 5 ಡಿಫ್ರೆಂಟ್ ಫ್ರೇಮ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಫುಲ್ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಟ್ಟವ್ರೆ. ಒಂದೇ ಒಂದು ಇದರಲ್ಲೇ ಪ್ಯಾಕ್ ಮಾಡಿಬಿಟ್ಟು ಎಲ್ಲರೂ ಕೈಲೂ ಅನ್ಬಾಕ್ಸ್ ಮಾಡಿಸೋಣ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದು 5 ಡಿಫ್ರೆಂಟ್ ಪೇರ್ ಅಲ್ವಾ, ಎಲ್ಲ ನಮ್ಮ ಮನೆಗೆಲ್ಲ ಇರುತ್ತೆ. ಒಂದು ನೀಟಾಗಿ ಪ್ಲೇಸ್ ಮಾಡಿಬಿಟ್ಟು ಇಟ್ಬೋಣ. ನೋಡೋಣ ನಮ್ಮ ಅಮ್ಮ ಎಷ್ಟು ಬೈತಾರೆ ಇವತ್ತು ಅಂತ. ಯಾಕಂದರೆ ಯೂಶ್ವಲಿ ನಮ್ಮ ಮನೇಲಿ 11 ಫೋಟೋ ಫ್ರೇಮ್ ಇರೋದು. ಇದು ಒಂದು ಎಕ್ಸ್ಟ್ರಾ 5 ಆಗ್ತಿದೆ ಅಂತ ಗೊತ್ತಾದರೆ ಸುದೀ ಎಲ್ಲ ತಳ್ತಾರೆ ನಾವಮ್ಮ. ಎಡ್ಸ್ಕೊ ಇಲ್ಲಿಂದ ಸೀದಾ ಮನೆಗೆ ವಾಪಸ್. ಹೆಸರು ಮಲ್ಗೋಣ ಒಳ್ಳೆ ನಿದ್ದೆಲಿ. ನಿದ್ದೆಲಿದ್ರೆ ಏನು ಒಂದು ಚೂರು ಇದ್ದಾಳಲ್ಲ ಅವನು. ನಾನು ಪುಟ್ಟರಾಜು. ನಿಮ್ಮ ಹುಡುಗಿ ಹೆಸರೇನು? A few moments later. ಏನ್ ಮಾಡಿದ್ದೆ ಕಣ್ಣಲ್ಲೆಲ್ಲ ಮಾತಾಡ್ತಿದ್ಯಾ? ನಿದ್ದೆ ಗಣ್ಣಲ್ಲಿ ಮಾತಾಡ್ಬಿಟ್ಟು ಬೀಚ್ ಗೀಚ್ ಅಂದ್ಬಿಟ್ಟು 3 ದಿವಸ ಆಗುತ್ತೆ ಬರೋದು. ಹಾ ಎಕ್ಸ್ಟ್ರಾ ಮಾತಾಡ್ತಾನೆ ಕುತ್ಕೊಂಡ್ಬಿಟ್ಟ ನಿಂಗೆ ಇಟ್ಕೊಂಡು. ಡ್ಯಾಡೆ ಫೋನ್ ಇಲ್ಲ ಅಣ್ಣ ನನ್ನ ಹತ್ರ. ಬೀಚು 3 ದಿವಸ ಫೋನ್ ಇಲ್ಲ ಅಣ್ಣ. ಇವ್ರು ಬುಜ್ಜಿನ ನಾನು ಕಣ್ಬಿಟ್ಟು ನೋಡಿದವಾಗ ಸಡನ್ ಆಗಿ ಬುಜ್ಜಿ ಫೋನ್ ಹಿಡ್ಕೊಂಡು ನಿಂತಿದ್ಲು. ನಾನ್ ಫೋನ್ ಮಾಡಿದೆ ಅನ್ನೋ ಲೇಡಿ ಅನ್ಕೊಂಡೆ. ಏನ್ ಡವ್ ಮಾಡ್ತಾನೆ ಅಣ್ಣ, ನಿಜ ಸೇಬಿ ಡವ್ ಮಾಡ್ತಾನೆ ಅಣ್ಣ. ನಿದ್ದೆ ಗಣ್ಣಲೆಲ್ಲ ಮಾತಾಡ್ಬಿಟ್ಟು ಇಲ್ಲ ಡವ್ಗೆ ಡವ್ ಇಟ್ಕೊಂಡ. ನಾವು ನಿದ್ದೆ ಮಾಡೋದಕ್ಕೆ ಒಳ್ಳೆ ಸಾಂಗ್ ಬರ್ತೈತೆ. ಗೈಸ್ ಸ್ಟುಡಿಯೋಲಿ ಫ್ರೇಮ್ ಇಸ್ಕೊಂಡು ರ್ಯಾಪಿಂಗ್ ಮಾಡ್ಸಕ್ಕಂತ ಬಂದಿದ್ದೆ. ಆ್ಯಂಡ್ ಫೈನಲಿ ಡನ್ ವಿತ್ ರ್ಯಾಪಿಂಗ್. ಇದನ್ನ ನೈಟ್ ಅನ್ಬಾಕ್ಸ್ ಮಾಡಿಸೋದು. ಎಲ್ಲರೂ ಬರಬೇಕು. ಅಪ್ಪ ಹೊರಗಡೆ ಹೋಗಿದ್ರಲ್ಲ, ಎಲ್ಲರೂ ಬರಬೇಕು. ಎಲ್ಲರೂ ಬಂದಮೇಲೆ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡುವ. ಬಾ ತಯ್ಯೇ ಹಿಡ್ಕ, ನನ್ನ ಅಸಿಸ್ಟೆಂಟು. ಗೈಸ್ ಏನು ಗೊತ್ತಾ, ಬೆಳಗ್ಗೆ ನಾವು ಪರೋಟೋಗೆ ಟೊಮೆಟೊ ಗೊಜ್ಜು ತಿಂದಿದ್ವಿ. ಅದು ಯಾಕೋ ಸ್ಯಾಟಿಸ್ಫೈ ಇರಲಿಲ್ಲ. ಬಟ್ ಇವಾಗ ಮತ್ತೆ ವಾಪಸ್ ಅಲ್ಲಿಂದ ಬರ್ತಾರೋ ಟೈಮಲ್ಲಿ ಟೀ ಮಾರ್ಟ್ಗೆ ಹೋಗಿ 2 ಪರೋಟ ತಗೊಂಡು ಇವಾಗ ಇಲ್ಲೇ ಒಂದು ಹೋಟೆಲ್ ಇದೆ, ಆ ಹೋಟೆಲಲ್ಲಿ ಶೇರ್ವ ಇಸ್ಕೊಂಬೋಣ ಅಂತ ಹೋಗ್ತಿದ್ದೀನಿ. ಯಾಕಂದ್ರೆ ನಾನು ಯೂಶಲಿ ಇಲ್ಲಿ ಹೋಟೆಲಿಗೆ ಬಂದಾಗೆಲ್ಲ ಪರೋಟ ಆ ಒಂದು ಶೇರ್ವನ ತಿಂತಾನೆ ಇರ್ತೀನಿ. ಅದಕ್ಕೆ ಹೋಗಿ ಶೇರ್ವ ಇಸ್ಕೊಂಡು ಮನೆಗೆ ಹೋಗಿ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡುವ. ನಾನು ಮತ್ತೆ ಚಿರಂತ್ ಇಬ್ರು ತಿಂತೀವಿ. ಏನಕ್ಕಂದ್ರೆ ಅವ್ಳಿಗೆ ಉಪ್ಪಿಟ್ಟು ಇಷ್ಟ ಅಲ್ವಾ. ಅಯ್ಯೋ, ಉಪ್ಪಿಟ್ಟು ಇಷ್ಟ ಇರೋರಿಗೆ ಪರೋಟ ಎಲ್ಲ ಯಾಕೆ ಬೇಡ. ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್. ಬುಜ್ಜಿಗೆ ಉಪ್ಪಿಟ್ಟು, ನಮ್ಮಿಬ್ರಿಗೆ ಪರೋಟ. ಏನ್ ಹೇಳು? ಪರೋಟ. ಬಂದಳು ನೋಡು ಅಲ್ಲೇ ಹಾಕುತ್ತಾರೆ ಕಲ್ಪನಾ. ಬಾಮಲ್ಲಿ ಯಾರು ಗಿಫ್ಟ್ ಕೊಟ್ಟಿರೋದು? ಯಾರ್ದು ಇದು? ಯಾರ ಹೆಸರು? ಎತ್ಕೋಬೇಡ ಕಣಮ್ಮ. ಎಳೆ ಬುಜ್ಜಿ ತೂಕ ಹಿಂದಕ್ಕೆ ಇಡ್ಬೇಕು ತಾನೆ. ಅವತ್ತು ಹೇಳಿದ್ನಲ್ಲ ನಾವು ಅಮ್ಮಂಗೆ, ಏನು ನಾಯಿ ಏನಾರು ಕಂಡು ಬಿಟ್ರೆ ಏನಾರು ಒಂಚೂರು ಏಟಾಗಿದ್ರೆ ಹೋಗಿ ಫಸ್ಟ್ ಊಟ ಹಾಕೋದ್ ನಾವಮ್ಮ. ಅದ್ರ ಪಕ್ಕಕ್ಕೆ ಹಾಕಮ್ಮ, ಅದೇನ್ ಕಚ್ಚಕ್ ಬರಲ್ಲ. ಭಯ ನಮ್ಮ ಅಮ್ಮಂಗ, ಆದ್ರೂ ಒಂಚೂರು ಭಯ, ಆದ್ರೂ ಪ್ರೀತಿ. ಅದಕ್ಕೆ ಈಗ ಸರಿಯಾಗೈತೆ ಅದು. ಅವಾಗ ಒಂದು ಸ್ವಲ್ಪ ದಿನ ಮುಂಚೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ, ಈಗ ಸರಿಯಾಗೈತೆ ಒಂದ್ ಸ್ವಲ್ಪ ಅದು. ಈಗ ಜಗಳಾಡ್ತಾವ. ಇದು ಚೆನ್ನಾಗೈತೆ. ಇದು ಬಂದು ಬೊಗ್ಳು ಬಿಟ್ಟು ಅದು ಕೊಡ್ಸ್ಬಿಡೋದು. ಅದಕ್ಕೆ ಅಮ್ಮ ಅದ್ರ ಫ್ರೆಂಡ್ ಆಗಿದ್ರೆ ಏನಮ್ಮ ಮಾಡ್ತೀಯಾ? ಅಲ್ಲಮ್ಮ ಅದ್ರ ಲವರ್ ಆಗಿದ್ರೆ. ಗೈಸ್ ನಾವ್ ಅಮ್ಮನ ಡ್ರಾಪ್ ಮಾಡಕ್ಕಂತ ಬಂದಿದ್ದೆ. ಜಸ್ಟ್ ಆಗ್ತಾನೆ ಲ್ಯಾಂಡ್ ಆಗಿದೆ. ನಾವ್ ಅಮ್ಮನ ಕೆಳಗಡೆ ಇದ್ರು. ಈಗ ಅವ್ರನ್ನ ಬಿಟ್ಟು ನಾನು ವಾಪಸ್ ಹೋಗ್ತಾ ಇದೀನಿ. ಅವ್ರು ಇಲ್ಲಿ ಹೋಗ್ತಾವ್ರ ಅಂದ್ರೆ ಹಬ್ಬಕ್ಕೆ ಏನೇನೋ ತಗೊಂಬರಕ್ ಹೋಗ್ತಾರೆ, ಹಣ್ಣು ಮತ್ತೆ ಈ ಬಟ್ಟೆ ಅದು ಇದು ಎಲ್ಲ ತಗೊಂಬರಕ್ ಹೋಗ್ತಾರೆ. ನಾನಿವಾಗ ಫಸ್ಟ್ ಮನೆ ಹೋಗಿ ಪರೋಟ ತಿನ್ಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಸಿಗುತ್ತೆ, ಅದರಲ್ಲೂ ಪರೋಟ ಶೇರ್ವಾ ಬಾಯಲ್ಲಿ ನೀರು ಬರ್ತೈತೆ. ಲೆಟ್ಸ್ ಗೋ ಮೈತು ಈ ಕೊಳಕಿ ಚಿಕ್ಕು ಓಯ್ ಇಲ್ಲ ಅಲ್ಲ ಡವ್ ಮಲ್ಕೊಳಕ್ ಡವ್ ಟಾಟಾ. ಅದು ಮಾತ್ರ ಕರೆಕ್ಟಾಗಿ ಮಾಡು. ಅಕ್ಕನು ಬಂದ್ರು. ಬನ್ನಿ ವಾಪಸ್ ಬನ್ನಿ ಮೇಲಿಕ್ಕೆ. ಬನ್ನಿ ವಾಪಸ್ ಮೇಲಿಕ್ಕೆ. ಪರೋಟ ಸುಟ್ ಕೊಡು ಬಾಮ್ಮ. ಬನ್ನಿ ಇಲ್ಲ ಆಗಲ್ಲ. ಎಲ್ಲಿಗೆ? ಇಲ್ಲ ಗೈಸ್ ಫೈನಲಿ ಮನೆಗೆ ಬಂದು ಇವಾಗ ತಟ್ಟೆಗೆ ಪರೋಟನ ಎಳ್ಕೊಂಡು ಬುಜ್ಜಿಯವ್ರ ಮನೆಗೆ ಬಂದಿದ್ದೀವಿ. ಬಿಕಾಸ್ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟವ್ರೆ. ಇವ್ರ ಮನೇಲಿ ಇನ್ನೂ ಕ್ಲೀನ್ ಮಾಡ್ತವ್ರೆ. ಆ್ಯಂಡ್ ಅಡುಗೆ ಮನೇನು ಚೂರು ಕ್ಲೀನ್ ಮಾಡ್ತವ್ರೆ. ಅದಕ್ಕೆ ಇಲ್ಲೇ ಪರೋಟ ಮಾಡಿಸ್ಕೊಂಡು ಮನೆಗೆ ಹೋಗಿ ನೆಮ್ಮದಿಯಿಂದ ತಿನ್ಬೇಕು ಅಂತ ಇದ್ದೀನಿ. ನೋಡಿ ಇವ್ರ ಮನೇಲಿ ಅಷ್ಟೇ, ಈ ಕಡೆನೂ ಪೂರ್ತಿ ಕ್ಲೀನಿಂಗು, ಅಲ್ಲೂ ಕ್ಲೀನಿಂಗು, ಇಲ್ಲೂ ಕ್ಲೀನಿಂಗು. ಅಡುಗೆ ಮನೇನು ಅಂತೂ ಫುಲ್ಲು ಕ್ಲೀನಿಂಗ್. ನಮ್ಮ ಮನೆ ಥರನೇ ಆಲ್ಮೋಸ್ಟ್ ಫುಲ್ ಕ್ಲೀನಿಂಗ್ ಇವತ್ತು. ಗೈಸ್ ನಮ್ಮ ಚೋಟ ಮಾರಿ ಶಪಥ ಮಾಡಿದಾಳೆ, ನಾನು ಪರೋಟ ತಿನ್ನಲ್ಲ, ಉಪ್ಪಿಟ್ಟು ಮಾತ್ರ ತಿಂತೀನಿ ಅಂದ್ಬಿಟ್ಟು. ಅದಕ್ಕೆ ಬೈಲ್ ಹಾಕೊಡ್ತೀನಿ. ಬೈಲಿ ಪರವಾಗಿಲ್ಲ ಬಾ.
ಪರವಾಗಿಲ್ಲ ಬಾ, ನಾನು ಹಾಕೊಡ್ತೀನಿ ಬಾ. ಈ ಡವಲ್ ಮಾಡ್ಬಾರ್ದು. ಬಾ ಅಲ್ಲಿಗೆ ನಡಿ. ಆಯ್ತು ಸರಿ, ನಾನು ತಿನ್ನಿಸ್ತೀನಿ. ಹೊಟ್ಟೆ ಸಿದೈತೆ. ಇನ್ನು ನೀನತ್ತಾನೆ ಹೇಳಿದ್ದು ತಿಂತೀನಂತ. ಯಾಕೋ ತಿಂತಲ್ಲ ಅವಳು? ಯಾಕೆ ತಿಂತಲ್ಲ? ಯಾಕೆ ತಿಂತಲ್ಲ? ಬಿಟ್ಲು ನೋಡಿ ಗೈಸ್. ಹಿಂಗೆ ಪಾಪ ಅಮಾಯಕ ಹುಡುಗ ಚಿರು ಮೇಲೆ ಈ ತರ ಹಲ್ಲೆ ಮಾಡ್ತಾಳೆ ಯಾವಾಗ್ಲೂ. ಪಾಪ ಇವ್ನು ಏನು ಮಾಡಲ್ಲ ನೋಡು, ಆದ್ರೂ ಕರಿತಾನೆ, ಪ್ರೀತಿಯಿಂದ ಕರಿತಾನೆ ನೋಡು. ಬರೋದು ಸರಿ ಆಯ್ತು, ನಾವೇನೋ ಮಾಡ್ತೀವಿ ಬಾಯ್ಲಿ. ಉಪ್ಪಿಟ್ಟು ತಿನ್ಸ್ತೀವ. ಬರಬಲಿ ಲುಕ್ ನೋಡು, ಲುಕ್ ಗೈಸ್. ನಮ್ಮದು 5ನೇ ಪರೋಟ ಅಂದ್ರೆ ಒಂದ್ರಲ್ಲಿ 5 ಬರುತ್ತಲ್ಲ, 5 ಹಾಕ್ಸ್ಕೊಂಡಿದೀನಿ. ನಿಮ್ ಮಿಕ್ಕಿದ್ದೆಲ್ಲ ಚಿರು ಮತ್ತೆ ಬವಿತಾ. ಅಕ್ಕ ಡಯಟ್ ಅಲ್ಲಿ ಅವ್ರಂತ ಅದಕ್ಕೆ ತಿನ್ನ. ಮತ್ತೆ ಇದೆಲ್ಲ ಇವ್ರದೇ ಮನೆ. ಕ್ಲೀನಿಂಗ್, ಫುಲ್ ಕ್ಲೀನಿಂಗ್ ಆಗ್ಲೇ ತೋರಿಸ್ಬಿಟ್ಟಿದ್ದೀನಿ ಗೈಸ್. ಫೈನಲಿ ನಮ್ಮ ಅಪ್ಪ ಬಂದ್ರು ಗುರು ಪಾಂಡಿಚೇರಿಯಿಂದ. ಅಂಕಲ್ ಫಸ್ಟ್ ಕರೆದು ಫೋನ್ ಹಾಕಿದ್ದೆ ನಾನು ಮನೆಗೆ ಬಂದೆ. ಪಾಂಡಿಚೇರಿಯಿಂದ ತಾವರೇವು ತಂದಿದ್ದೀನಿ. ಓ, ಅಮ್ಮಗೋಸ್ಕರ. ನಾನ್ ತಂದಿಲ್ಲ, ನಮ್ಮ ಮೇಡಮ್ ಕೊಟ್ರು. ಗೈಸ್ ಇವತ್ತು ಇನ್ನೊಂದು ಬ್ಲಾಗ್ ಆಗುತ್ತೆ ಅಷ್ಟೇ. ಇನ್ನೂ ಒಂದು ಬ್ಲಾಗ್ ಆಗುತ್ತೆ. ಅಂಡ್ ಅನ್ಬಾಕ್ಸಿಂಗ್, ಫಸ್ಟ್ ಅನ್ಬಾಕ್ಸಿಂಗ್ ಆಗುತ್ತೆ, ದೆನ್ ಇನ್ನೊಂದು ಬಂದ್ಬಿಟ್ಟು Q&A ಬ್ಲಾಗ್ ಆಗುತ್ತೆ. ಗಣೇಶ ಕಲೆಕ್ಷನ್ ಗೆ ಎಷ್ಟು ಜನ ಬಂದವ್ರು ಗುರು? 4, ಈ ಕಡೆ 3, ಅಲ್ಲೊಬ್ಬ ಓಡೋದ 8 ಜನ ಕಲೆಕ್ಷನ್. ನೆನ್ನೆ 200 ರೂಪಾಯಿ ಕೊಟ್ಟಿದ್ದೀವಿ. ಎಷ್ಟು? 100 ರೂಪಾಯಿ. ಇವಾಗ ಎಷ್ಟು? 301 ರೂಪಾಯಿ. ಹೊಡಿಯೋದಕ್ಕೆ ಬರ್ತಾರಲ್ಲ ಗುರು ಒಬ್ಬೊಬ್ಬ ಎಲ್ರು. 301 ರೂಪಾಯಿ ನಮ್ಮ ಶಾಸ್ತ್ರದ ಪ್ರಕಾರ. ನಮ್ಮ ಅಮ್ಮ ಇವಾಗಲೇ ಬೇಜನ್ ಟ್ಯಾಕ್ಸ್ ಹಾಕೋರೆಲ್ಲ ಕಳ್ಸ್ಬಿಡ್ತಿದ್ದಾರೆ ನಿಮ್ಗೆ. UPI ಇಶ್ಯೂ. ಇಲ್ಲಿ ನನ್ನ ಹತ್ರ ನಿಸ್ಕೊಂಡು ಅಂಕಲ್ ಹತ್ರ ನಿಸ್ಕೊಬೇಡ ಅಂತ ಕಳ್ಸಿದೀನಿ ಗೈಸ್ ಹುಡುಗರ್ಗೆ. ಇನ್ನು ಜಾಸ್ತಿನೇ ಕಳ್ಸಿದ್. ನೆನ್ನೆನು ಇನ್ನೂ ಹೆಚ್ಚಿಗೆ ಆಗಿತ್ತು. ಹೋಯ್ತಲ್ಲ ಯಾಕೋ ಪೇಮೆಂಟ್ ಬಿಡ್ರ ನಿಮ್ ಲಕ್ಕಿಲ್ಲೇ. ಆಯ್ತು ಬಿಡ ಅದು ಅವ್ರದ್ದು ತಕೊಂಡೋಗ ನೋಡ. ಕರೆಕ್ಟ್ ಆಗಿ ಆಯ್ತು ನೋಡ. ಪಟಾಕಿ ಹೊಡ್ಸ. ಹೆಸರು ಬರ್ಕೊಳ ನೀಟಾಗಿ ಬರ್ಕೊಳ್ರಿ ಹೆಸರು. ಅಯ್ಯೋ ನನ್ನ ಹೆಸರು ಗೊತ್ತಿಲ್ವಂತೆ. ಅಯ್ಯೋ ನಿಮ್ಗೆ ಇಷ್ಟ ಬಂದಿ ಬರ್ಕೊಳ್ರಿ ಹೆಸರು. ಬಾಯ್ ಬಿಡ್ತೀನಿ. ಅಯ್ಯೋ ಅಮ್ಮನೋ ಬಿಡ್ತಲ್ಲ ಗುರು. ಯಾವನ ಹಿಡ್ಕೊಂಡ್ರದ? ಯಾರೋ ಕೈ ಹಿಡ್ಕೊಂಡ್ರ? ಬಾಯ್. ನಾವಮ್ಮ ನೆನ್ನೆ ಒಂಚೂರು ಕೊಟ್ಟಿದ್ರು, ಇವತ್ತು ಒಂದ್ ಸ್ವಲ್ಪ ಕೊಟ್ಟವ್ರು ಅಷ್ಟೇ. ಆದ್ರೂ ಆ ಟೈಮಲ್ಲಿ ನಾನು ಕೂಡ ಗಣೇಶ ಕಲೆಕ್ಷನ್ ಹೋಗ್ತಿದ್ದೆ ಗೈಸ್. ಕ್ರೇಜಿ ಆಗಿರ್ತಿತ್ತು. ಎಲ್ಲರ ಮನೆಗೆ ಹೋಗ್ಬಿಟ್ಟು ಅಂಟೇ ಗಣೇಶ ಕಲೆಕ್ಷನ್ ಅಂಟೇ ಹಾಕ್ಲ 101 ರೂಪಾಯಿ ಅಂಟೆ. 500 ರೂಪಾಯಿ 501. ಯಾರಾದ್ರೂ 501, 1001 ಹಾಕ್ಬಿಟ್ರೆ, ಈ ಯಾವ್ದಾದ್ರು ನಾವು ಆರ್ಕೆಸ್ಟ್ರಾ ನಡೆಸಿದ್ರೆ ಅವಾಗ ಹೋಗ್ಬಿಟ್ಟು ಜೋರಾಗಿ ಹೇಳೋದು ಅವರಿಗೆ. ಏನೋ ಯಶ್ ಅವರ ಮನೆ ಕಡೆಯಿಂದ 501 ರೂಪಾಯಿ ಜಾಸ್ತಿ ಬಂದಿದೆ, 1001 ರೂಪಾಯಿ ಅಂತ ಹೇಳೋದು. ಆದ್ರೂ ಆ ಏಜ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಆಗಿರುತ್ತೆ ಗೈಸ್. ಒಂದು ಕಾಮಿಡಿ ಏನ್ ಗೊತ್ತಾ? ನಾವ್ ಅಮ್ಮ ಏನ್ ಹೇಳ್ತಾರಂದ್ರೆ, ನನ್ಗೂ ಗಾಡಿ ಕೊಡ್ಸಿಲ್ಲಪ್ಪ, ಗಾಡಿ ಕೊಡ್ಸಿದ್ರೆ ನಾನು ಓಡಿಸ್ತಿದ್ದೆ. ಏನಮ್ಮ ಹೇಳಿದ್ರೆ ನಾನೇ ಮರ್ತೋದ್ನಲ್ಲಮ್ಮ. ನಾನು ಗಾಡಿ ಓಡಿಸ್ತಾ ಇದ್ದೆ, ಗಾಡಿನೇ ಕೊಡ್ಸಿಲ್ಲ. ಇನ್ನು ಗಾಡಿನೇ ಕಲ್ತಿಲ್ಲ ಗುರು. ನಮ್ಮಮ್ಮ ಇನ್ನು ಗಾಡಿನೇ ಕಲ್ತಿಲ್ಲ. ನೋಡಿದ್ರೆ ಗಾಡಿ ಕೊಡ್ಸಿಲ್ಲ ಅಂತ ಹೇಳ್ತಾರೆ ಗೈಸ್. ಆಂಟಿ ಮನೇಲಿ ರಾಕಿ ಅಂತ ಒಂದು ನಾಯಿ ಇದೆ. ಹುಲಿ ಇದ್ದಂಗ ಅವನೇ. ತೋರಿಸ್ತೀನಿ ಬನ್ನಿ ಹುಲಿ. ನಮ್ಮ ಆಂಟಿ ಮಗ ತೋರಿಸ್ತೀನಿ ಬನ್ನಿ. ಇವಾಗ ಹುಲಿ ತರ ನಡ್ಕೊಂಡ್ ಬರ್ತಾನೀಗ. ಹುಲಿ ಬರ್ತಾನೀಗ. ನನಗೆ ಯಾರ್ಯಾದ್ರೂ ಒಂದು ಕ್ಷಣಕ್ಕೆ ಎದುರು ಬಿಡ್ತಾರೆ ಗುರು. ಒಂದು ಕ್ಷಣಕ್ಕೆ ಎಲ್ಲ ಎದುರ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಐಟಮ್ ಇದು ಈ ಬೆಡ್ಶೀಟ್ ತಾನೇ ಅದು? ಬೆಡ್ಶೀಟ್ ಅವಂದಂತೆ. ಬವಣ ನಡಿ ಬರ ಇಲ್ಲಿ. ಓಡ್ಬೇಡ. ಬಲ್ಲಿ ಓನ್ ಗೊತ್ತ. ಅಂಕಲ್ ಎಷ್ಟು ಕೆಜಿ ಇದ್ದಾನೆ ಅಂಕಲ್? ಎಷ್ಟು? 40 ಕೆಜಿ. ಈಗ ಸಿಕ್ತ ಕೈ. ಆ ಕಡೆ ಅಂತ ಹೋಗು. ಕರೆಕ್ಟ್ ಆಗಿ ಹೇಳಿದ್ ಮಾತು ಕೇಳ್ತಾನೆ ಗುರು. ಚಿಕ್ಕಿ ಒಂದ್ ಕತ್ತಿಗೆ ಏನಾರು ಹಾಕ್ಬೇಕು ತಾನೆ ಅವ್ನಿಗೆ. ಕಪ್ಪು ದಾರ ಕಾಲ್ಗೋ ಏನೋ ಹಾಕ್ಬೇಕಿತ್ತು. ಇನ್ನೊಂದ್ಸಲಿ ರೂಮ್ಗೆ ಹೋಗಿ ಅಂತೇಳಿ.
ಇಲ್ಲ, ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲೋ ಕೂತ್ಕೊಂಡ್ಬಿಟ್ ನಾನು ಬೈದಿದ್ಕೆ. ಪಾಪ ಹೆಂಗ್ ನೋಡ್ತಾನ ನೋಡ್ ಪಾಪ. ಖುಷಿ ಆಗ್ಬಿಡ್ತು ಈಗ, ಕರ್ದಿದ್ದು ಖುಷಿ ಆಗ್ಬಿಡ್ತು. ಬಾಯ್ ಬಾಯ್ ರಾಕಿ ಬಾಯ್. ಹಾ ಸರಿ ಆಂಟಿ. ಏನು ಕಾರ್ ಹತ್ತಿಸ್ಬೇಕಾ? ಇಲ್ಲ ಹುಡುಕ್ತಾನೆ. ಅವ್ನ್ ಲಂಡನ್ಗೆ ಹೋಯ್ತಾನ ಅವನು. ಅಲ್ಲ ಸೈಡ್ಗೆ ಹೋಗ ಲಂಡನ್ಗೆ. ಬೋಯ್ ಹೋಗೋಣ ಬಾ. ಬರಲ್ಲ ಗೈಸ್. ಟೈಮ್ ನೋಡಿ 10 ಗಂಟೆ. ಇವಾಗ ಅನ್ಬಾಕ್ಸ್ ಮಾಡ್ತಿರೋದು ಬಿಕಾಸ್ ಎಲ್ರು ಮನೆ ಕೆಲಸ ಇತ್ತಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಹುಷಾರಾಗಿ ಇಟ್ಕೊಳವ, ಎಲ್ಲ ಒಟ್ಟಿಗೆ ಫುಲ್ಲು ಅನ್ಬಾಕ್ಸ್ ಮಾಡುವ. ಅಂಕಲ್ ನೋಡಿ ಅಂಕಲ್, ಏನೋ ಬವಿತಾಗೆ ಚಿರುಗೆ ಬಂದಿರೋ ಗಿಫ್ಟ್. ಅನ್ಬಾಕ್ಸ್ ಮಾಡುವ ಇವಾಗ ಇದನ್ನ. ಓ ಮಾಡುವ ಅಣ್ಣ, ಅನ್ಬಾಕ್ಸ್ ಮಾಡು. ಅಂಕಲ್ ಏನಿರ್ಬೋದು ಅಂಕಲ್? ಫೋಟೋ ಗಿಟ ಇರ್ಬೇಕು. ಓ ಅಂಕಲ್ ನೀವು ಫ್ರೇಮ್ ಗೇಮ್ ಇರ್ಬೇಕು. ರಾಧಾಕೃಷ್ಣ ನಿಮ್ಗೇನ್ ಪಾಪ? ಏನೋ ಫೋಟೋ ಇರ್ಬೇಕು, ಯಾರ್ದು ಗೊತ್ತಿಲ್ಲ. ಎಲ್ಲ ಒಳ್ಳೆ ಗೆಸ್ ಮಾಡ್ತವ್ರೆ, ಗೆಸ್ ಮಾಡ್ತಾ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಈಗ ನೋಡಿ ಗೈಸ್, ಒಬ್ಬೊಬ್ರದ್ದು ಎಕ್ಸ್ಪ್ರೆಷನ್ ಹಂಗೆ. ಮೋಸ್ಟ್ಲಿ ಏನೋ ಫ್ರೇಮ್ ಗೇಮ್ ಮಾಡ್ತಾರೆ. ಎಕ್ಸ್ಟ್ರೀಮ್ಲಿ ಸಾರಿ ಮಾಮ್, ಎಕ್ಸ್ಟ್ರೀಮ್ಲಿ ಸಾರಿ ಮಾಮ್. ನಮ್ ಮನೆಗೆ 16 ಫ್ರೇಮ್ ಆಗ್ತೈತೆ, ದಯವಿಟ್ಟು ಕ್ಷಮಿಸ್ಬಿಡಿ ಮಾಮ್. ನಮ್ ಮನೆಗೆ 16 ಫ್ರೇಮ್ ಶಿಫ್ಟ್ ಅಂದ್ರೆ 11 ಇದ್ದಿದ್ದು 16 ಆಗ್ತಿದೆ ಅಮ್ಮ. ಗೈಸ್ ನಮ್ ಮನೆಗೆ 11 ಇದ್ದಿದ್ದು ಇವಾಗ 16 ಆಗ್ತೈತೆ. ಅಮ್ಮ ಎಕ್ಸ್ಟ್ರೀಮ್ಲಿ ಸಾರಿ ಮಾಮ್. ಏನ್ ಕೊಡ್ತೀಯ ಸುದಿ? ನನ್ ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ನೋಡದ್ಮೇಲೆ ಏನ್ ಹೇಳ್ತೇವೆ? ರಕ್ಷಿತಾ ಏನ್ ಹೇಳ್ದವ? ಹುಷಾರ್ ಮೆಲ್ಲಗ್ ತೆಗೀರಿ ಅಂಕಲ್, ಕೆಳಗಡೆ ಹಿಡ್ಕೊಂಡ್ ತೆಗೀರಿ. ಆಗಾಗ ಕಣ್ಣೀರನ್ನು ಕಳೆದು ಸೂಪರ್ ಆಗಿರೋದು ಗೈಸ್. ಇದು ನಮ್ಮಮ್ಮದು, ಇಟ್ಕೊಳ್ಳಿ ಮ್ಯಾಮ್. ನಿಮ್ದು ಅಲ್ಲ, ನಮ್ಮ ಮನೆಗೇನೆ ಇದೆಲ್ಲ ಸೇರೋದು. ಅಕ್ಕ ಇದು ನಿಮ್ಮದು, ಇಟ್ಕೊಳ್ಳಿ ಹಂಗೆ. ಅಪ್ಪ ಇದು ನಿಮ್ಮದು. ಅಲ್ಲ, ಅದು ಒಳ್ಳೆ ಪ್ರಶಸ್ತಿ ಪತ್ರ ಇದ್ದಂಗೆ ಐತೆ. ಇದು ನಿಮ್ಮದೇ ಅಂಕಲ್, ನಿಮ್ಮದೇ. ಗ್ಲಾಸ್ ಇದೆ, ಹುಷಾರು, ಗ್ಲಾಸ್ ಇರುತ್ತೆ. ಬನ್ನಿ ಎಲ್ಲ ಒಟ್ಟಿಗೆ ಬನ್ನಿ ಗೈಸ್. ನನಗೆ ಆಸೆ ಇತ್ತಪ್ಪ, ಫಸ್ಟ್ ಟೈಮು ಎಲ್ರು ನನಗೋಸ್ಕರ ಒಂದು ಲೆಟರ್ ಕೊಟ್ಟಿದ್ರು. ಅದನ್ನೆಲ್ಲ ಮನೆಗೆ ಒಂದು ಫೋಟೋ ಫ್ರೇಮ್ ಹಾಕ್ಸ್ಬೇಕಂತ ಇರೋದು, 2 ಸೇರಿ ಒಂದದು. ಅಮ್ಮ ಹಿಂಗ್ ಈ ಕಡೆ ತಿರ್ಗಿ ಒಂಚೂರಂಗೆ. ಇಲ್ಲಿ ನೋಡ್ರಪ್ಪ. ಹತ್ರ ಬನ್ನಿ ಗೈಸ್. ನೋಡಿ ಗೈಸ್, ಅವ್ರು ಕೊಟ್ಟಿರೋ ಫ್ರೇಮ್ ಅಲ್ಲ, ಅವ್ರು ಕೊಟ್ಟಿರೋ ಲೆಟರ್ನ ಫ್ರೇಮ್ ಹಾಕ್ಬಿಟ್ಟು ಇಲ್ಲ ಮನೇಲಿ ಇರುತ್ತೆ. ಎದ್ದಿದ ತಕ್ಷಣ ಹಿಂಗ್ ನೋಡ್ಬೇಕು. ನಾನೇನ್ ಅನ್ಕೊಂಡಿದ್ ಗೊತ್ತಾನಮ್ಮ, ಎದ್ದಿದ ತಕ್ಷಣ ಹಿಂಗ್ ನೋಡಿದ ತಕ್ಷಣ ಫ್ರೇಮ್ ಕಾಣಿಸಿರುತ್ತೆ. ಅವಾಗ ಮೋಟಿವೇಶನ್, ಓ ಎಲ್ಲರೂ ನನ್ಗೆ ಏನೋ ಕೊಟ್ಟವ್ರೆ. ಅಂಕಲ್ ಹೆಂಗೈತೆ ಅಂಕಲ್ ನಿಮ್ದೇ ಹ್ಯಾಂಡ್ ರೈಟಿಂಗು? ಚೆನ್ನಾಯ್ತು ಅಂಕಲ್. ಹೆಂಗೈತೆ? ಹಾ ಎಕ್ಸ್ಪೆಕ್ಟ್ ಮಾಡಿಲ್ಲ ಪಾಪ? ಎಕ್ಸ್ಪೆಕ್ಟ್ ಮಾಡಿದ್ದ ಮಾಮ್? ಮಾಮ್ ಎಕ್ಸ್ಪೆಕ್ಟ್ ಮಾಡಿದ್ದ? ಮಾಮ್ ಎಕ್ಸ್ಪೆಕ್ಟ್ ಮಾಡಿದ್ದ ಮಾಮ್? ಹೋ ಇವ್ನು ಯಾವ್ದೋ ಬಿಸಿಲ್ ಕಲ್ತ್ಕೊಂಡ್ಬಿಟ್ಟು ಮಾಡಿದ್ದ ಕೂತವನು. ಗೈಸ್ ಡನ್, ಅನ್ಬಾಕ್ಸ್ ಆಯ್ತು ಅಂಕಲ್. ಇರ್ಲಿ ಪರವಾಗಿಲ್ಲ. ಇವಾಗ ಇದನ್ನ ಫಿಕ್ಸ್ ಮಾಡೋದು ನೋಡ್ಬೇಕು ಗೈಸ್. ಎಲ್ಲಿ ಫಿಕ್ಸ್ ಮಾಡ್ಬೋದು ನೀಟಾಗಿ ಅಂತ ನೋಡ್ಬೇಕು. ಬಟ್ ಯೋಚನೆ ಮಾಡ್ಬಿಟ್ಟು ಮಾಡುವ. ಇಲ್ಲ ಪೂರ್ತಿ ನೀವೆಲ್ಲರೂ ನನಗೆ ಗಿಫ್ಟ್ ಕೊಟ್ಟಿರೋದು, ನಾನ್ ಚೆನ್ನಾಗಿ ಕಾಪಾಡ್ಕೋಬೇಕು. ಆಮ ಚೆನ್ನಾಗಿ ಅಂಕಲ್. ಥ್ಯಾಂಕ್ ಯು ಅಂಕಲ್, ಲೆಟ್ರ್ ಬರ್ಕೊಟ್ಟಿದ್ಕೆ ಥ್ಯಾಂಕ್ ಯು ಅಕ್ಕ. ಲೆಟ್ರ್ ಬರ್ಕೊಟ್ಟಿದ್ಕೆ ಇಬ್ರಿಗೂ ಥ್ಯಾಂಕ್ ಯು. ಕೊಡಲೇ ಮಾಮ್. ಲೆಟ್ರ್ ಬರ್ಕೊಟ್ಟಿದ್ಕೆ ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಟೈಮ್ ಬರ್ಕೊಟ್ಟಿದ್ದೆ, ಕೈ ಕೊಡು ಮ್ಯಾಮ್. ಥ್ಯಾಂಕ್ ಯು ಪಾಪ, ಲೆಟ್ರ್ ಬರ್ಕೊಟ್ಟಿದ್ಕೆ. ಹಿಂಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿ ಬರೀದೆ. ಡನ್ ಗೈಸ್. ಏನ್ ಹೇಳಿದ್ರಿ ಇನ್ನೊಂದ್ಸರಿ ಹೇಳಿ? ಸಕ್ಕತ್ತಾಯ್ತಾ ಫ್ರೇಮು? ಏನ್ ಮಾ ನಿನ್ ಸಮಸ್ಯೆ? ಚೆನ್ನಾಗ್ ಬರ್ದಿಲ್ಲ ಅಂತ ನಿನ್ನ ಸಮಸ್ಯೆ? ಯಾವ ಕೊಟ್ಟೆ ನನಗ್ ಗೊತ್ತೇ ಇಲ್ವಲ್ಲ. ಕೊಟ್ಟೆ ಚೆನ್ನಾಗೈತೆ, ಆದ್ರೂ ನ್ಯಾಚುರಲ್ ಆಗಿರ್ಬೇಕು. ಗುಡ್ ನೈಟ್.
ಗುಡ್ ನೈಟ್ ಅಕ್ಕ, ಗುಡ್ ನೈಟ್ ಅಂಕಲ್, ಗುಡ್ ನೈಟ್, ಗುಡ್ ನೈಟ್ ಗೈಸ್. ಫೈನಲಿ ಎಲ್ಲ ಅನ್ಬಾಕ್ಸ್ ಆಯ್ತು ಅಂಡ್ ಸಿಕ್ಕಾಪಟ್ಟೆ ಖುಷಿನಾಯ್ತು. ಅದೊಂದು ಮೆಮೊರೀಸ್ ಆಗಿರ್ಬೇಕಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದ್ದು. ಅಂಡ್ ಫೈನಲಿ ಈ ವಿಡಿಯೋ ಎಂಡ್ ಮಾಡುವ ಸಮಯ. ಫ್ರೇಮ್ ಇಷ್ಟ ಆಗಿದೆ ಅನ್ಕೋತೀನಿ, ಎಲ್ರಿಗೂ ಫ್ರೇಮ್ ಇಷ್ಟ ಆಗಿದೆ. ಜೊತೆಗೆ ಆ ಒಂದು ಲೆಟ್ರ್ ಕೊನೆವರೆಗೂ ನೆನಪಲ್ಲಿ ಇರಬೇಕು, ಮೆಮೊರೀಸ್ ಆಗಿರ್ಬೇಕು ಅಂತ ಫ್ರೇಮ್ ಮಾಡಿಸ್ಬಿಟ್ಟೆ. ಹೋಗ್ತಾ ಹೋಗ್ತಾ ಫ್ರೇಮ್ಗಳೆಲ್ಲ ಜಾಸ್ತಿ ಆಗ್ತಿದೆ. ಮೋಸ್ಟ್ಲಿ ನಾವು ಅಮ್ಮ ಬೈತಾನೆ ಇರ್ತಾರೆ, ನಾನು ಬೈಸ್ಕೊಂಡು ಫ್ರೇಮ್ಗಳು ತರ್ತಾನೆ ಇರ್ತೀನಿ. ನೋ ಇಶ್ಯೂ, ನೋ ವರಿ, ಚಿಲ್. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾರ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್ ಯು. ನಿಮ್ಮಿಂದ ನಾನು ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.